ನಾನು ಕರಿಯ ಫಿಲಮ್ ಡಿ ಬಾಸ್ ಕಂಡಂಗೆ ಕಾಣ್ತೀನಿ ಅಂತ ಹೇಳಿ ಕಟಿಂಗ್ ಮಾಡಿಸಿ ಬಂದ್ರೆ ನಮ್ಮಮ್ಮ ಕಿಚ್ಚ ಸುದೀಪ್ ಅಂದ್ಬಿಟ್ಲೆ ಮಾಣಿಕೆ ಸ್ಟೈಲಾಗೆ ನಾನು ನಮ್ಮಣ್ಣ ಟೋಪಿ ಹಾಕಿಂದು ಸ್ಟೈಲಾಗಿ ಹಾಳಿ ಕಡೆಯಕ್ಕೆ ಅಂತ ಹೇಳಿ ಗದ್ದಿಗೆ ಬಂದಿವಿ. ವರ್ಷ ಮಳೆ ಹೊಳೆ ತುಂಬ್ಕಿರೋದು ಈ ಸರಿ ತುಂಬ್ಕಿಲ್ಲ. ನಾನು ನಮ್ಮಣ್ಣ ಜೊತೆಗೆ ಹಾಳಿ ಕಡಿತಿದ್ದೀವಿ. ಅವ್ನು ನೋಡ್ರೆ ಸ್ಪೈಡರ್ ಮ್ಯಾನ್ ಥರ ಭಾರಿ ಸ್ಪೀಡಾಗಿ ಹಾಳಿ ಕಡಿತಾ ಇದ್ದ. ಹಾಗೆ ನಾನು ಇದ್ಯಾವುದೋ ಕುಚ್ಚಿನ ಮೀನು ಹೋಗ್ತೈತಿ ಅಂತ ಹೇಳಿ ಬಂದು ನೋಡಿದ್ರೆ ದೊಡ್ಡ ಕಪ್ಪೆ. ನಾನು ಬರೋಕ್ಕೂ ಮುಂಚೆನೇ ಅಣ್ಣ ಅಪ್ಪ ಇಬ್ರು ಬಂದು ಹಾಳಿ ಕಡಿತಾ ಇದ್ರು. ಮೋಟ್ರ್ ಆನ್ ಮಾಡೋಣ ಅಂತೇಳಿ ಬೋರ್ಡ್ ಹತ್ರ ಹೋದ್ರು. ಆದರೆ ಮೋಟ್ರು ಆನ್ ಆಗಿಲ್ಲ. ಏನಾಗೈತಿ ಅಂತ ಹೇಳಿ ನೋಡ್ತಾ ಇದ್ರು. ನಾನೇನು ಮಾಡಲಿ ಅಂತ ಹೇಳಿ ಅಲ್ಲೇ ಒಂದು ಪ್ಯಾರ್ಲೆ ಮರ ಇತ್ತು, ಪ್ಯಾರ್ಲೆ ಕಾಯ್ಕೋ ಏನಂತ ಹೇಳಿ ಹೋದೆ. ಎಲ್ಲ ದ್ವಾರಹಣ್ಣು ಆಗಿದ್ವು. ದ್ವಾರಹಣ್ಣು ಅಂದರೆ ಅರ್ಧ ಹಣ್ಣು ಅರ್ಧ ಕಾಯಿ ಅಂತ. ನನಗೆ ಹಣೆಗೆ ಅಂತೇಳಿ 2 ಹಣ್ಣು ಕೊಯ್ಕೊಂಡೆ. ಹಾಳಿ ಎಲ್ಲ ಕಡಿಯೋದು ಹಂಗೆ ಎಲ್ಲ ಗುದ್ಲನ್ನ ಹೆಗಲ ಮೇಲೆ ಹಾಕಿಂದು ಹೊಂಟೆ. ನಮ್ಮನ್ನ ಕೈ ಕಾಲು ಮಗ ತೊಗೊತಾ ಇದ್ದ. ಗುದ್ಲಿನೆಲ್ಲ ಕಬ್ಬಿಂಗದ ಒಳಗಿಟ್ಟು ಕಬ್ಬು ಹೆಂಗೈತಿ ಅಂತ ಹೇಳಿ ಹಂಗೆ ಒಂದು ರೌಂಡ್ ಹೊಡ್ಕೊಬರೋಣ ಅಂತ ಹೇಳಿ ಸುತ್ತ ಹೊಂಟೆ. ಹೋದ ಸರಿಗಿಂತ ಕಬ್ಬು ಈ ಸರಿ ಸಖತ್ತಾಗಿತ್ತು. ಚೆನ್ನಾಗಿ ಬೆಳೆದೈತಿ ಕಬ್ಬು. ನಾನು ನೋಡೋಕೆ ಒಳ್ಳೆ ಸ್ಮಾರ್ಟಾಗಿ ಕಾಣ್ತಾ ಇದ್ದೀನಿ ಅಂತ ಒಂಥರ ಖುಷಿ ಆಗ್ತಾಯಿತ್ತು. ಒಂದು ಕಡೆ ಕಿಚ್ಚ ಸುದೀಪ್ ಕಣ್ಣಂಗೆ ಕಾಣ್ತನಲ್ಲ ಅಂತ ಇನ್ನೊಂದು ಥರ ಖುಷಿ ಆಗ್ತಾಯಿತ್ತು. ವಿಡಿಯೋಕ್ಕೆಲ್ಲರೂ ಒಳ್ಳೆ ರೆಸ್ಪಾನ್ಸ್ ಸಿಕ್ಕರೆ ಗೈಸ್ ನೆಕ್ಸ್ಟ್ ವಿಡಿಯೋ ಮಾಡಿಬಿಡ್ತೀನಿ. ಅಲ್ಲಿ ತನಕ ಸಿಗೋಣ, ಬಾಯ್.